ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗಾಗಿ ಇಲ್ಲಿ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ ಮಾದರಿ 7ರ ಸಮಸ್ಯಾ ಚಿತ್ರಗಳನ್ನು ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ಸಮಸ್ಯಾ ಚಿತ್ರಗಳು ಯಾವ ರೀತಿ ಬರ್ತವೆ ಅಂದರೆ, ಇಲ್ಲಿ ಕನ್ನಡಿಯ ಮೇಲೆ ಒಂದು ಸಮಸ್ಯೆಯನ್ನು ಅಥವಾ ಒಂದು ಚಿತ್ರವನ್ನು ಇಟ್ಟಾಗ ಅದರ ಪ್ರತಿಬಿಂಬ ಬಲಭಾಗದಲ್ಲಿರುವುದು ಎಡಭಾಗದಲ್ಲಿ ಅಥವಾ ಎಡಭಾಗದಲ್ಲಿರುವುದು ಬಲಭಾಗದಲ್ಲಿ ಬರುತ್ತೆ. ಆದರೆ ಗಾತ್ರದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಇಲ್ಲಿ ನೋಡ್ಬೋದು, ಮೊದಲೇ ಸಮಸ್ಯಾ ಚಿತ್ರವನ್ನು ವೀಕ್ಷಿಸಬಹುದು. ಇಲ್ಲಿ 4 ಆಪ್ಷನ್ಸ್ಗಳು ನೋಡ್ತಾ ಹೋಗಿ, ಇದು ಒಂದು ತ್ರಿಭುಜ ಇದೆ. ಇಲ್ಲಿ ಇದನ್ನು ಶೇಡಿಂಗ್ ಮಾಡಲಾಗಿರ್ತದೆ. ಇಲ್ಲಿ ಸಣ್ಣ ಸಣ್ಣ ರೇಖೆಗಳನ್ನು ಗೆರೆಗಳನ್ನು ಎಳೆಯಲಾಗಿರುತ್ತದೆ. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ಬಲಭಾಗದಲ್ಲಿರೋದು ಎಡಭಾಗದಲ್ಲಿ ಬರುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ. ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿರುವಂತಹ ಏನಿದೆ ಅಲ್ಲ ತ್ರಿಭುಜ, ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲ್ಗಡೆ ಬಂದಿದೆ. ಬಟ್ ನಾನು ಹೇಳಿರೋದು ನಿಮಗೆ ಎಡಭಾಗದಲ್ಲಿರೋದು ಬಲಭಾಗ, ಬಲಭಾಗದಲ್ಲಿರುವುದು ಎಡಭಾಗದಲ್ಲಿ ಬರುತ್ತೆ ಅಂತ ಹೇಳಿದೆ. ಹಾಗಾದ್ರೆ ಇಲ್ಲಿ ಆಪ್ಷನ್ಸ್ಗಳು ನೋಡ್ಬೋದು. ಇಲ್ಲಿ ಸಿ ಆಪ್ಷನ್ ನೋಡ್ಬೋದು, ಇದು ಸೇಮ್ ಇದೆ. ಸೊ ಅಪೋಸಿಟ್ ದಿಕ್ಕಿನಲ್ಲಿ ಇದೆ, ಆದರೆ ಇಲ್ಲಿ ಅದು ನಾನು ಹೇಳಿದ ಹಾಗೆ ತ್ರಿಭುಜ ಬಂದಿಲ್ಲ, ಹಾಗಾಗಿ ಇದು ಆಗುವುದಿಲ್ಲ. ಮತ್ತು ಸಿ ಆಪ್ಷನ್ ಕೂಡ ಇಲ್ಲ, ಮತ್ತು ಬಿ ಇಲ್ಲ, ಹಾಗೂ ಎ ಆಗುತ್ತದೆ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಆಕೃತಿಯನ್ನು ಕೊಡಲಾಗಿರ್ತದೆ. ಇದು ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗಿ, ಇಲ್ಲಿ ನಾನು ಆಗಲೇ ಹೇಳಿದಾಗ ಈ ಕಡೆ ಇರೋದು ಈ ಕಡೆ ಬರುತ್ತೆ ಅಂತ ಹೇಳಿದೆ. ನೋಡ್ತಾ ಹೋಗು, ಇಲ್ಲಿ ಎ ಆಪ್ಷನ್ ಕೂಡ ಇಲ್ಲ, ಹಾಗೂ ಬಿ ಇಲ್ಲ, ಮತ್ತು ಸಿ ಕೂಡ ಇಲ್ಲ. ಆದರೆ ಡಿ ಇದೆ ನೋಡಿ, ಸೇಮ್ ಇದೆ. ಅಂದರೆ ಅದು ಅಪೋಸಿಟ್ ದಿಕ್ಕಿನಲ್ಲಿ ಬಂದಿರುತ್ತದೆ. ಎಡ ಇರುವುದು ಬಲಭಾಗದಲ್ಲಿ ಬಂದಿರುತ್ತೆ, ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು ಯಾವುದು ಅಂದರೆ, 3ನೇ ಸಮಸ್ಯಾ ಚಿತ್ರವನ್ನು ವೀಕ್ಷಿಸಬಹುದು. ಇಲ್ಲಿ 3ನೇ ಸಮಸ್ಯಾ ಚಿತ್ರ ಯಾವ ರೀತಿ ಇದೆ ನೋಡಿ. ಇಲ್ಲಿರುವಂತಹ ಏನು ಸಮಸ್ಯೆ ಇದೆಯಲ್ಲ, ಈ ಬ್ಲಾಕ್ ಏನು ಮಾಡಿರ್ತಾರಲ್ಲ ಈ ಕಡೆ ಬರುತ್ತೆ, ಇದು ಈ ಕಡೆ ಬರುತ್ತೆ. ಹಾಗಾದ್ರೆ ಅದು ಯಾವುದು ಅಂತ ನೋಡ್ತಾ ಹೋಗ್ಬೋದು. ಮತ್ತು ಇಲ್ಲಿರುವಂತಹ ಒಂದು ತ್ರಿಭುಜ ಇದೆಯಲ್ಲ ಈ ಕಡೆ ಬರುತ್ತೆ, ಇದು ಈ ಕೆಳಗಡೆ ಬರುತ್ತೆ. ಹಾಗಾದ್ರೆ ಯಾವ್ದು ನೋಡ್ತಾ ಹೋಗ್ಬೋದು. ಈ ತ್ರಿಭುಜ ಇದೆಯಲ್ಲ ಇಲ್ಲಿ ಈ ಕಡೆ ದಿಕ್ಕಿಗೆ ಬರುತ್ತೆ, ನಾನು ನೋಡಬಹುದು ಸರಿಯಾಗಿ. ಇಲ್ಲಿ ಎ ಆಪ್ಷನ್ ಆಗುವುದಿಲ್ಲ. ಹಾಗೂ ಬಿ ಇದೆಯಲ್ಲ ಸ್ಟೇಟ್ ಬಂದಿದೆ ಅದು, ಬಟ್ ಸ್ಟೇಟ್ ಬರೋ ಹಾಗಿಲ್ಲ. ಅದು ನೋಡ್ಬೋದು, ಕರೆಕ್ಟಾಗಿ ಈ ಮೂಲಿಗೆ ಬರಬೇಕಾಗುತ್ತೆ. ಮತ್ತು ಇಲ್ಲಿ ಗೆರೆಗಳಿದಾವಲ್ಲ ಇಲ್ಲಿ ಬರ್ತಾವೆ, ಹಾಗಾಗಿ ಇಲ್ಲಿ ಬಿ ಇಲ್ಲ. ಸೊ ಸಿ ಕೂಡ ಆಗೋದಿಲ್ಲ. ನೋಡ್ತಾ ಹೋಗ್ಬೋದು ಸಿ ಎಲ್ಲ ಹೇಗಿದೆ ಅಂತ. ನೆಕ್ಸ್ಟ್ ಇರೋದು ಯಾವ್ದು ನೋಡ್ಬೋದು, ಡಿ ಆಪ್ಷನ್ ಇದೆ ನೋಡಿ, ಡಿ ಸರಿಯಾಗಿದೆ, ಹಾಗಾಗಿ ಇದು ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ 4ನೇ ಪ್ರಶ್ನೆಯನ್ನು ನೋಡ್ಬೋದು. ಇಲ್ಲಿ ಕೊಟ್ಟಿರುವಂತಹ ಒಂದು ಏರೋ ಮಾರ್ಕ್ ಇದೆಯಲ್ಲ, ಅದು ಯಾವ ದಿಕ್ಕಿನಲ್ಲಿ ಬರುತ್ತೆ ಅನ್ನೋದನ್ನ ತಾವು ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ನೋಡ್ತಾ ಹೋಗಿ, ಇಲ್ಲಿ ಎ ಮತ್ತು ಬಿ ಮತ್ತು ಇಲ್ಲಿ ಡಿ ಆಪ್ಷನ್ಸ್ಗಳಾಗುವುದಿಲ್ಲ, ಬಟ್ ಸಿ ಇದೆಯಲ್ಲ ಇದು ಆನ್ಸರ್ ಆಗುತ್ತದೆ. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ದಿಕ್ಕುಗಳು ಚೇಂಜ್ ಆಗ್ತದೆ. ಅಂದರೆ ಅವರು ಕೊಟ್ಟಿರುವಂತಹ ಒಂದು ಆಪ್ಷನ್ಸ್ಗಳನ್ನು ನೋಡ್ತಾ ಹೋದಾಗ ಇಲ್ಲಿರುವಂತಹ ಸಿ ಆಪ್ಷನ್ ಇದೆ ನೋಡಿ, ಇದು ಸರಿ ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗ್ಬೋದು, ಇಲ್ಲಿ ಕೊಟ್ಟಿರುವಂತಹ ಒಂದು ವೃತ್ತ ಒಂದು ಏರೋ ಮಾರ್ಕ್ ಏನಿದೆಯಲ್ಲ ನೋಡ್ತಾ ಹೋಗಿ ಯಾವ ಕಡೆ ಬರುತ್ತೆ ಅಂತ. ಇಲ್ಲಿ ಆಪ್ಷನ್ಸ್ಗಳು ನೋಡ್ಬೋದು. ಇಲ್ಲಿ ಎ ಆಪ್ಷನ್ ಆಗುವುದಿಲ್ಲ, ಮತ್ತು ಇಲ್ಲಿ ಬಿ ಕೂಡ ಆಗುವುದಿಲ್ಲ. ಯಾಕೆಂದರೆ ಇಲ್ಲಿರುವಂಥ ಒಂದು ವೃತ್ತ ಇದೆಯಲ್ಲ ಈ ಕಡೆ ಬಂತದೆ, ಈ ಏರೋ ಮಾರ್ಕ್ ಇದೆಯಲ್ಲ ಇದು ಈ ದಿಕ್ಕಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ಡಿ ಆಪ್ಷನ್ಸ್ ನೋಡ್ಬೋದು. ಡಿ ಇದೆಯಲ್ಲ ನೋಡಿ, ಅಲ್ಲಿ ಯಾವ ರೀತಿ ಇದೆ ಅಂತ ಅದು. ಇನ್ನು ಸಿ ಮತ್ತು ಡಿ ಆಪ್ಷನ್ಸ್ಗಳಲ್ಲಿ ಸಿ ಆನ್ಸರ್ ಆಗುತ್ತದೆ. ಏರೋ ಮಾರ್ಕನ್ನು ನೋಡ್ಬೋದು ತಾವು. ಇಲ್ಲಿ ಇದು ಈ ಕಡೆ ಬರುತ್ತದೆ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ ರೀತಿ ಇದೆ, ಇಲ್ಲಿ ಯಾವ ರೀತಿ ಇದೆ, ಇಲ್ಲಿ ಕೆಳಗಡೆ ಬಂದಿದೆ ಡಿ ಆಪ್ಷನಲ್ಲಿ, ಈ ಏನು ಸಣ್ಣ ರೇಖೆ ಇದೆಯಲ್ಲ ಅದು. ಹಾಗಾಗಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂತಹ ಒಂದು ಸಮಸ್ಯೆಯನ್ನು ನೋಡಿದಾಗ ಇದು ನಾನು ಆಗಲೇ ಹೇಳಿದ ಈ ದಿಕ್ಕಿಗೆ ಬರುತ್ತೆ. ಇದೇನು ಚೌಕ ಇದೆಯಲ್ಲ ಅಥವಾ ಆಯತ ಈ ದಿಕ್ಕಿಗೆ ಬರುತ್ತೆ. ಹಾಗೂ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ಅದು ಇಲ್ಲಿ ಎ ಆಪ್ಷನ್ ಆಗುವುದಿಲ್ಲ, ಅದೇ ರೀತಿ ಬಿ ಇಲ್ಲ, ಸಿ ಇಲ್ಲ. ನೆಕ್ಸ್ಟ್ ಯಾವುದು ಅಂದರೆ ಡಿ ಆಪ್ಷನ್ ನೋಡ್ಬೋದು ತಾವು. ಡಿ ಇದೆಯಲ್ಲ ಇಲ್ಲಿ ಆ ಸಮಸ್ಯೆಗೆ ಈ ಸಮಸ್ಯೆಗೆ ಕರೆಕ್ಟ್ ಇದೆ ನೋಡಿ. ಹಾಗಾಗಿ ಇಲ್ಲಿ ಯಾವುದಾಗುತ್ತೆ ಅಂದರೆ ಡಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂತಹ ಸಮಸ್ಯೆ ಚಿತ್ರವನ್ನು ನೋಡಿದಾಗ ಇದು ಅಪೋಸಿಟ್ ದಿಕ್ಕಿನಲ್ಲಿ ಬರುತ್ತೆ. ಈ ಏನದು ಈ ಸಮಸ್ಯೆ ಇದೆಲ್ಲ ಈ ಕಡೆ ದಿಕ್ಕಿಗೆ ಬರುತ್ತೆ, ಮತ್ತು ಇದು ಸೇಮ್ ಇರುತ್ತೆ, ಇದು ಚೇಂಜಸ್ ಆಗೋದಿಲ್ಲ. ನೋಡ್ಬೋದು ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ಎ ಬಿ ಸಿ ಡಿ ನೋಡ್ತಾ ಹೋದಾಗ ಇಲ್ಲಿ ಯಾವ್ದು ಬರುತ್ತೆ ಅಂತ ನೋಡ್ಬೋದು.
ಇಲ್ಲಿ ಡಿ ಆಪ್ಷನಲ್ಲಿ ಅದು ಉಲ್ಟಾ ಬಂದಿದೆ. ಇನ್ನು ಸಿ ಕೂಡ ರಾಂಗ್ ಇದೆ, ಬಿ ಕೂಡ ರಾಂಗ್ ಇದೆ. ಬಟ್ ಎ ಇದೆಯಲ್ಲ ಕರೆಕ್ಟ್ ಇದೆ ನೋಡಿ. ಎ ಅಪೋಸಿಟ್ ದಿಕ್ಕಿನಲ್ಲಿದೆ, ಅದು ವಿರುದ್ಧ ದಿಕ್ಕಿನಲ್ಲಿ. ಸೊ ಹಾಗಾಗಿ ಇಲ್ಲಿ ಎ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, 8ನೇ ಪ್ರಶ್ನೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವಂತಹ ಒಂದು ಸಮಸ್ಯಾ ಚಿತ್ರ ಇದೆಯಲ್ಲ, ಇದು ಈ ಕಡೆ ಬರುತ್ತೆ ಮತ್ತು ಇದು ಕೂಡ ಸೇಮ್ ಇರುತ್ತೆ. ಇದು ಏನು ಚೇಂಜಸ್ ಆಗುವುದಿಲ್ಲ, ಇದು ಒಂದು ಮಾತ್ರ ಚೇಂಜ್ ಆಗುತ್ತೆ. ಹಾಗಾಗಿ ಇಲ್ಲಿ ಎ ಇಲ್ಲ, ಸೊ ಬಿ ಕೂಡ ಇಲ್ಲ, ಸಿ ಇಲ್ಲ. ಇಲ್ಲಿ ಡಿ ನೋಡ್ಬೋದು ತಾವು, ಡಿ ಇದೆಯಲ್ಲ ಅದು ಕರೆಕ್ಟ್ ಆಗಿದೆ ನೋಡಿ, ಹಾಗಾಗಿ ಡಿ ಆಗುತ್ತದೆ. ಇನ್ನು ಇಲ್ಲಿರುವಂತಹ ಸಮಸ್ಯಾ ಚಿತ್ರ ಇದೆಯಲ್ಲ, ಈ ಭಾಗ ಈ ಕಡೆ ಬರುತ್ತೆ ಮತ್ತು ಈ ಭಾಗ ಇದೆಯಲ್ಲ ಈ ಕಡೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ಎ ಇದೆಯಲ್ಲ ಇದು ರಾಂಗ್ ಇದೆ, ಬಿ ಕೂಡ ರಾಂಗ್ ಆಗಿದೆ. ಇನ್ನು ಸಿ ನೋಡ್ಬೋದು, ಇದು ಕೂಡ ರಾಂಗ್ ಆಗಿದೆ. ಆದರೆ ಡಿ ಇದೆಯಲ್ಲ ಇದು ಕರೆಕ್ಟ್ ಆಗಿದೆ. ಈ ಏರೋ ಮಾರ್ಕ್ ಇದೆಯಲ್ಲ ಈ ಕಡೆ ಬಂದಿರೋದು ಮೇಲ್ಗಡೆ ಬರುತ್ತೆ, ಇದು ಮೇಲ್ಗಡೆ ಬಂದಿರೋದು ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲೊಂದು ಸಮಸ್ಯೆ ಚಿತ್ರ ಕೊಟ್ಟಿದ್ದಾರೆ ವೃತ್ತವನ್ನು. ಇಲ್ಲಿ ನೋಡ್ಬೋದು ಈ ಭಾಗ ಇದೆಯಲ್ಲ, ಇಲ್ಲಿ ನೋಡ್ತಾ ಹೋಗುವ ತಾವು, ಇದು ಈ ಕಡೆ ಬರುತ್ತೆ, ತುಂಬಿದ ಭಾಗ ಇದೆಯಲ್ಲ ಈ ಕಡೆ ಬರುತ್ತೆ. ಹಾಗಾದ್ರೆ ನೋಡ್ತಾ ಹೋಗಿ ಮೊದಲು ಎ ಬಿ ಆಗುವುದಿಲ್ಲ. ನೆಕ್ಸ್ಟ್ ಸಿ ಮತ್ತು ಡಿಗಳಲ್ಲಿ ಯಾವುದಾದ್ರೂ ಒಂದು ಆಗುತ್ತೆ. ಆದರೆ ಡಿ ಆಪ್ಷನ್ಸ್ಗಳಲ್ಲಿ ಗೆರೆಗಳು ಬಹಳದ ಒಳಗಡೆ, ಸೊ ಡಿ ಆಗುವುದಿಲ್ಲ, ಸಿ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, ಇಲ್ಲಿ ಒಂದು 2 ಏರೋ ಮಾರ್ಕ್ಗಳನ್ನು ಕೊಡಲಾಗಿರುತ್ತೆ. ನೋಡ್ಬೋದು ಇದು ಈ ಕಡೆ ಇರೋದು ಈ ಕಡೆ ಬರುತ್ತದೆ. ಹಾಗಾಗಿ ಇಲ್ಲಿ ಎ ಇಲ್ಲ. ನೆಕ್ಸ್ಟು ಇಲ್ಲಿ ನೋಡ್ಬೋದು ಸಿ ಕೂಡ ಇಲ್ಲ, ಡಿ ಇಲ್ಲ. ಬಟ್ ಬಿ ಇದೆಯಲ್ಲ ಕರೆಕ್ಟ್ ಆಗಿದೆ ನೋಡಿ. ಇಲ್ಲಿರುವಂಥ ಏರೋ ಮಾರ್ಕ್ ಇದೆಯಲ್ಲ ಈ ಕಡೆ ಬಂದಿದೆ, ಅದೇ ರೀತಿಯಾಗಿ ಈ ಕಡೆ ಇರೋದು ಈ ಕಡೆ ಹೋಗಿದೆ. ಸೊ ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಸಮಸ್ಯೆ ಚಿತ್ರ ಇದೆಯಲ್ಲ, ಇದು ಅಪೋಸಿಟ್ ದಿಕ್ಕಿನಲ್ಲಿ ಬರುತ್ತೆ, ವಿರುದ್ಧ ದಿಕ್ಕಿನಲ್ಲಿ. ಎಡಭಾಗದಲ್ಲಿರುವುದು ಬಲಭಾಗದಲ್ಲಿ. ಹಾಗಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡ್ರಿ. ಇದು ಈ ಕಡೆ ಇದೆ, ಆದರೆ ಅದು ಬರಬೇಕಾಗಿದ್ದು ಯಾವ ಕಡೆ ಅಂದರೆ ಈ ಕಡೆ ಬರಬೇಕಾಗಿತ್ತು. ಸೊ ಇಲ್ಲಿ ಎ ಬಿ ಮತ್ತು ಡಿ ಆಗುವುದಿಲ್ಲ. ಆದರೆ ಸಿ ಆಪ್ಷನ್ ಇದೆಯಲ್ಲ ನೋಡ್ತಾ ಹೋಗಿ, ಸ್ವಲ್ಪ ಕೂಡ ಬದಲಾವಣೆ ಇಲ್ಲದೆ ವಿರುದ್ಧ ದಿಕ್ಕಿನಲ್ಲಿ ಕರೆಕ್ಟಾಗಿ ಬಂದಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ಇಲ್ಲಿ ನೋಡ್ಬೋದು, ಇದು ಈ ಕಡೆ ಬರುತ್ತೆ, ಇದು ಈ ಕಡೆ ಬರುತ್ತೆ. ಹಾಗಾದರೆ ಇಲ್ಲಿ 14ನೇ ಪ್ರಶ್ನೆಯನ್ನು ನೋಡ್ತಾ ಹೋಗಿ, ಇಲ್ಲಿ ಕೊಟ್ಟಿರುವಂಥ ಸಮಸ್ಯೆ ಚಿತ್ರ ಇದೆಯಲ್ಲ, ಇದು ಇಲ್ಲಿ ಬರುತ್ತದೆ ಖಾಲಿ ಬಾಕ್ಸ್ಗಳು, ಇದು ಇಲ್ಲಿ ಬರುತ್ತೆ. ಇಲ್ಲಿ ಇದು ಈ ಭಾಗ ಖಾಲಿ ಬಾಕ್ಸ್ ಉಳಿಯುತ್ತೆ. ಹಾಗಾದರೆ ನೋಡ್ತಾ ಹೋಗಿ, ಇಲ್ಲಿ ಎ ನೋಡ್ಬೋದು, ಎ ಆಯಿತು, ಅಥವಾ ಇಲ್ಲಿ ಬಿ ಮತ್ತು ಸಿಗಳಾಗುವುದಲ್ಲ, ಡಿ ನೋಡಿ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ಈ ಸಮಸ್ಯೆ ನೋಡ್ತಾ ಹೋಗಿ, ಇಲ್ಲಿ ಕೊಟ್ಟಿರುವಂತಹ ಸಮಸ್ಯೆ ಚಿತ್ರದಲ್ಲಿ ನೋಡಿ, ಇಲ್ಲಿ ಈ ಏರೋ ಮಾರ್ಕ್ಗಳು ಚೇಂಜ್ ಆಗ್ತಾ ಹೋಗ್ತವೆ. ಈ ಏರೋ ಮಾರ್ಕ್ ಏನಾಗುತ್ತೆ ಅಂದರೆ ಅದು ಈ ದಿಕ್ಕಿನಲ್ಲಿ ಬರುತ್ತೆ. ಹಾಗಾದರೆ ಇಲ್ಲಿ ನೋಡ್ಬೋದು 4 ಆಪ್ಷನ್ಸ್ಗಳಲ್ಲಿ ಈ ಭಾಗ ಇದೆಯಲ್ಲ ಇದು ಮೇಲ್ಗಡೆ ಬರುತ್ತೆ, ಮತ್ತು ಈ ಏರೋ ಮಾರ್ಕ್ ಇದೆಯಲ್ಲ ಇಲ್ಲಿ ಬರುತ್ತೆ, ಹಾಗೂ ಈ ಏರೋ ಮಾರ್ಕು ಮೇಲ್ಗಡೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಇರುವಂಥದ್ದು ಆಪ್ಷನ್ಸ್ಗಳು ನೋಡ್ಬೋದು. ಇಲ್ಲಿ ನೋಡಿ ಎ ಬಿ ಸಿ ಡಿ ಈ 4 ಆಪ್ಷನ್ಸ್ಗಳಲ್ಲಿ ನೋಡ್ತಾ ಹೋಗಿ, ಈ ಏರೋ ಮಾರ್ಕ್ ಏನಿದೆಯಲ್ಲ ಈ ದಿಕ್ಕಿಗೆ ಬರುತ್ತೆ, ಮತ್ತು ಈ ಏರೋ ಮಾರ್ಕ್ ಇದೆಯಲ್ಲ ಈ ದಿಕ್ಕಿಗೆ ಬರುತ್ತೆ. ಉಳಿದದ್ದೆಲ್ಲ ಇಲ್ಲಿ ಸೇಮ್ ಆಗಿರುತ್ತೆ. ಹಾಗಾದರೆ ಆಪ್ಷನ್ಸ್ಗಳು ಎ ಬಿ ಸಿ ಡಿ ಅಂತಿದೆಯಲ್ಲ, ಇದು ಡಿ ಆಪ್ಷನ್ ಆಗುತ್ತದೆ. ಈ ಕೆಳಗಡೆ ಈ ಮೇಲ್ಗಡೆ ಹೋಗಿರುವಂಥ ಇದೊಂದು ಏರೋ ಮಾರ್ಕ್ ಇದೆಯಲ್ಲ ನೋಡ್ಬೋದು, ಈ ಕಡೆ ಬರುತ್ತೆ. ಇನ್ನು ಇದು ಇದೆಯಲ್ಲ ಈ ಕಡೆ ಬರುತ್ತೆ. ಉಳಿದದ್ದೆಲ್ಲ ಸೇಮ್ ಆಗಿರುತ್ತೆ. ಈ ರೀತಿಯಾಗಿ ತಾವು ಇಲ್ಲಿ ಮೆಂಟಲ್ ಎಬಿಲಿಟಿ ಸಂಬಂಧಿಸಿದಂತಹ ಕನ್ನಡಿ ಏನಂತ ಪ್ರತಿಬಿಂಬದ ಪ್ರಶ್ನೆಗಳನ್ನು ಈ ರೀತಿಯಾಗಿ ತಾವು ಬಿಡಿಸಬೇಕಾಗುತ್ತೆ.